ಇಲ್ಲ ಸರ್, ಏನಾದ್ರು ಮ್ಯಾನೇಜ್ ಮಾಡೋರು ಸರ್. ಒಂದ್ಸಲ ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ಬೇಕಾದ್ರು ಅಷ್ಟೇ, ಡ್ಯಾನ್ಸ್ ಆಡ್ತಾ ಇದ್ರು, ಡ್ಯಾನ್ಸ್ ಆಡೋದು ಬಿದ್ಬಿಟ್ರು ಸರ್. ಎಲ್ಲ ಬಂದು ನೋಡಕ್ ಹೋದ್ರೆ ಅಲ್ಲೇ ಮಲ್ಕೊಂಡೆ ಡ್ಯಾನ್ಸ್ ಆಡ್ತಾರೆ. ಏನ್ ಟ್ಯಾಲೆಂಟ್ ರೀ ಇದು. ಇದು ಸ್ಟ್ರೀಟ್ ಸ್ಮಾರ್ಟ್. ಎಕ್ಸಾಕ್ಟ್ಲಿ ರೈಟ್. ಥ್ಯಾಂಕ್ ಯು ಮಹೇಶ್. ಕೂತ್ಕೊಳ್ಳಿ. ಇನ್ನೇನಾರು ನಿಮ್ಗೇನಾರು ನೆನಪಾದ್ರೆ ದಯವಿಟ್ಟು ಆಗಾಗ ಮಾತಾಡ್ತಾರೆ. ತಿರ್ಗಾ ಬೋರ್ವೆಲ್ ಹುಡುಗಿರು ನನಗೆ. ರೈಟ್. ನಂತರ ಅಫ್ಕೋರ್ಸ್ ನಿಮ್ಮ ವಿದ್ಯಾಭ್ಯಾಸ ಸ್ಕೂಲ್ ಡೇಸ್ ಅಲ್ಲಂತೂ ನಾವು ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು, ನೈಟ್ ಮಲಗಿದ್ರೆ ಬೆಳಕು ಕಾಯ್ತಾ ಇದ್ರಂತೆ. ಯಾವಾಗ ಬೆಳಗಾಗುತ್ತೆ, ಯಾವಾಗ ನಾನು ಸ್ಕೂಲ್ ಹೋಗ್ತೀನಿ, ಯಾವಾಗ ಯೂನಿಫಾರ್ಮ್ ಹಾಕೊಳ್ತೀನಿ, ಆದಷ್ಟು ಬೇಗ ಸ್ಕೂಲ್ ಅಂದ್ರೆ ಅಷ್ಟೊಂದು ಪ್ರೀತಿ ಅಂತೆ. ನಿಮ್ಮಪ್ಪ ಹೇಳ್ತಾ ಇದ್ರು, ಸ್ಕೂಲ್ ಅಂದ್ರೆ ನಮ್ಮ ಹುಡುಗ ದಿನಾಲು ಯೂನಿಫಾರ್ಮ್ ನಮಸ್ಕಾರ ಮಾಡ್ಬಿಟ್ಟು ಹಾಕೊಂಡು ಹೋಗ್ತಾ ಇದ್ದ. ಹೌದಾ ಸರ್? ಹೌದು ಸರ್. ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನಮ್ಮ ಟೆಂಟ್ ಏನ್ ಹೇಳುತ್ತೆ ಕೇಳಿ ಗಣೇಶ್. ಸುಮಾರು ವಿಷಯಗಳಿದೆ, ಒಂದೊಂದಾಗ ಹೋಗೋಣ. ಎಲ್ಲಿ ಶುರು ಮಾಡೋಣ ಸರ್? ಯಾವುದೇ ಸರಿ ಇಲ್ಲ, ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ನಿಮ್ಮ ಟೀಚರ್ ನೋಡಿದಾಗ ನಿಮ್ಮ ರಿಯಾಕ್ಷನ್ ಬಹಳ ಚೆನ್ನಾಗಿತ್ತು. ಏನ್ ನೆನಪಾಯ್ತು ನಿಮಗೆ ಆ ಟೀಚರ್ ನೋಡಿದಾಗ? ಇನ್ಸ್ಪೆಕ್ಟರ್ ಅಂದ್ರೆ ಒಂದು ಗನ್ ಹಿಡ್ಕೊಂಡಿರ್ತಾರೆ ಯಾವಾಗಲೂ, ಅಲ್ವಾ? ಗೊತ್ತಾಗ್ಬಿಡುತ್ತೆ. ಟ್ರಾಫಿಕ್ ಅವರು ಅಂದ್ರೆ ಒಂದು ಪಿಪಿ ಹಿಡ್ಕೊಂಡಿರ್ತಾರೆ ಯಾವಾಗಲೂ. ಓಕೆ, ಈ ಬಾಮ ಮೇಡಮ್ ಯಾವಾಗಲೂ ಒಂದು ರೂಲ್ ದೊಣ್ಣೆ ಹಿಡ್ಕೊಂಡಿರೋರು. ಬುಕ್ಕು ಒಂದು ದೊಣ್ಣೆ ಹಿಡ್ಕೊಂಡ್ ಬರೋರು ಯಾವಾಗಲೂ. ಅಂಡ್ ನನಗೆ ಈಗಲೂ ನೆನಪಿದೆ, ಅವ್ರು ಯಾವಾಗಲೂ ಏಲಕ್ಕಿ ಹಾಕೋರು. ಏಲಕ್ಕಿ ಹಾಕೋ. ಸೊ ಅವ್ರ ಪರ್ಸಿಂದ ನಾನು ಎತ್ಕೊಂಡು ಹಾಕೋತಿದ್ದೆ. ಆಮೇಲೆ ಕೊನೆಗೆ ಒಂದು ಅದ್ಭುತವಾದ ಪಾಯಿಂಟ್ ಒಬ್ರು ನಿಮ್ಮ ಫ್ರೆಂಡ್ ಹೇಳಿದ್ರಲ್ಲ ಸರ್, ಅದೇನ್ ಸರ್ ಅದು? ಯಾವ ಸರ್? ನೀವು ಸುಳ್ಳು ಅಂತ ಹೇಳಿದ್ರಲ್ಲ ಸರ್, ಅವ್ರೊಂದು ಕತೆ ಹೇಳಿದ್ರಲ್ಲ ಸರ್? ಎಲ್ಲ ಸುಳ್ಳು ಸರ್. ಕಾಲೇಜ್ಗೆ ಯಾಕೆ ಹೋಗ್ತೀವಿ ಅಂದ್ರೆ PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್ ಅಂತ ಒಂದು ಗ್ರೂಪ್. ಸುಮ್ಮನೆ ಇನ್ನೊಂದು ಗ್ರೂಪ್ ಪರಿಮಳ, ಚಂದ್ರಕಲಾ, ಭೂಮಿಕಾ, ಈ ತರ ಒಂದು PCMB ಇರುತ್ತೆ. ಯಾವ PCMB ಏನ್ ಕತೆ ಅಂತ? ಸರ್ ನಮ್ದೆಲ್ಲ ಒಂದ್ ಸೈಡ್ ಸರ್. ಲವ್ ನಿಮ್ದೂನಾ ಸರ್? ನಮ್ದು ಒಂದ್ ಸೈಡ್ ಸರ್. ಹೌದಾ ಸರ್? ಎಲ್ಲ ತ್ಯಾಗರಾಜರ ಇಷ್ಟಲ್ಲಿ ನಾವು ಇದೀವಲ್ಲ ಸರ್. ನಮ್ಮಿಬ್ರು ಯಾಕೆ ಸರ್ ಈ ತರ ಸಿಗಾಕೊಡಿ ನಾವು? ಗೊತ್ತಿಲ್ಲ ಸರ್. ಎಷ್ಟು ಫಿಲ್ಮ್ ಸರ್? ನಮ್ ಕೈಯಲ್ಲಿ ಮಿಂಚು ಅಂತ ಒಂದು ಮೊಲ ಕೊಟ್ಬಿಟ್ರು, ನಿಮ್ ಕೈಯಲ್ಲಿ ದೇವದಾಸ್ ಅಂತ ಒಂದು ಮೊಲ ಕೊಟ್ಬಿಟ್ರು. ನಮ್ ಕತೆ ಯಾಕೆ ಸರ್ ಹಿಂಗಾಗೋಯ್ತು? ಮನೇಲಿ ಚೆನ್ನಾಗಿರ್ಲಿ ಅಂತ. ರೈಟ್. ಓಕೆ, ನಿಮ್ಮ ಶಿಕ್ಷಕರು ಬಂದಿದ್ದಾರೆ, ಸ್ವಾಗತಿಸಿ. ಬನ್ನಿ ಸರ್. ವೆಲ್ಕಮ್. ಎಸ್, ನೆಗಲೂರ್ ಸರ್ ಮತ್ತೆ ಕೃಷ್ಣ ನಾಯಕ್ ಸರ್ ಅವ್ರು ಬಂದಿದ್ದಾರೆ. ವೆರಿ ನೈಸ್. ಈ ನೆಲಮಂಗಲ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೆ ಸರ್. ಶರ್ಟ್ ಇಷ್ಟು ಬಿಚ್ಬಿಟ್ಟಿದ್ದೆ. ಅದೊಂದು ರೋಚಕ ಕತೆ. ಶರ್ಟ್ ಇಷ್ಟು ಬಿಚ್ಬಿಟ್ಟು ನಾನೇ ಕ್ರಿಕೆಟ್ ಇವ್ ಗಾಡಿ ಇತ್ತು ಬಂದು ಡ್ರ ಗಣೇಶ ಇಲ್ಲ ಅಂದವ್ರು. ಸರ್ ಅಲ್ಲಿ ಕ್ರಿಕೆಟ್ ಆಡ್ತಾನೆ ಸರ್ ಅಂದರು. ಗಣೇಶ ಅಂದ್ರು. ಹಿಂಗ್ ನೋಡ್ದು, ಓಹೋ ನೆಗ್ಲೂರ್ ಮಾಸ್ಟರ್ ಬಂದ್ರು. ನಾನ್ ಶರ್ಟ್ ಬೀಚ್ ನೋಡೋರು ಈಗ ಮೋಸ್ಟ್ಲಿ ಕರೆದು ಬೈತಾರೆ ಅಂತ ಓಡ್ತಾ ಇದ್ದೀನಿ. ಇವ್ರು ಲೂನ ತಗೊಂಡು ಹಿಂದೆ ಬರ್ತಾವ್ರೆ, ನಿಂತ್ಕೊಳ. ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಈ ತರ ಏಕಪಾತ್ರ ಅಭಿನಯ ಮಾಡ್ಬೇಕು ಸರ್. ನಾನು ಏಕಪಾತ್ರ ಅಭಿನಯ ಎಲ್ಲ ಗೊತ್ತಿಲ್ಲ, ನಾಟಕಗಳು ಗೊತ್ತು. ಇಲ್ಲ ಕಣೋ, HM ನಾಯಕ ಅಂತ ಮಿಮಿಕ್ರಿ ಗೊತ್ತು. ಮಿಮಿಕ್ರಿ ಗೊತ್ತು. ಮಿಮಿಕ್ರಿಗೂ ಏಕಪಾತ್ರ ಅಭಿನಯಕ್ಕೂ ವ್ಯತ್ಯಾಸವೇ ಇಲ್ಲ. ಎರಡು ಪಾತ್ರಗಳನ್ನ ಒಬ್ರು ಅಭಿನಯಿಸೋದೇ ಏಕಪಾತ್ರ ಅಭಿನಯ. ಹೀಗಾಗಿ ಅಂತೂ ಏನೋ ಮಾಡಿ ಒಪ್ಸಿ ಒಂದು ಸ್ಕ್ರಿಪ್ಟ್ ಕೊಟ್ಟು HM ನಾಯಕಂದಿದ್ದು, ನೀನು ಪ್ರಾಕ್ಟೀಸ್ ಮಾಡ್ಕೊಂಡು ಬಾ. ಮರು ದಿನ ಒಳ್ಳೆ ತಯಾರಿಯಾಗಿ ಬಂದ್ರು. ತುಂಬಾ ಚೆನ್ನಾಗಿ ಮಾಡಿದ. ಮೊದಲನೇ ಬಹುಮಾನ ಬಂತು. ಫಸ್ಟ್ ಇಯರ್ ಅಲ್ಲಿನೂ ಕೂಡ ಪ್ರಥಮ ಸ್ಥಾನವನ್ನ, ರಾಜ್ಯ ಮಟ್ಟದವರೆಗೂ ಕೂಡ. ಅದೇ ರೀತಿ PUC ಸೆಕೆಂಡ್ ಇಯರ್ ಅಲ್ಲಿ ಕೂಡ ಪ್ರಥಮ ಸ್ಥಾನವನ್ನ ಪಡೆದು ಒಂದು ಇಡೀ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿನೇ ಗಣೇಶ ನೆಲಮಂಗಲ ಅಂತಂದ್ರೆ ಮತ್ತೆ ನೆಗಳೂರು ಅಂತಂದ್ರೆ ಎಲ್ಲರಿಗೂ ಇಡೀ ರಾಜ್ಯದ ಗಮನವನ್ನ ಸೆಳೆದಂತ ವ್ಯಕ್ತಿತ್ವ ಅವತ್ತೇ ಆಯ್ತು ಗಣೇಶ. ಅದಾದ್ಮೇಲೆ ಸಾಮಾಜಿಕ ಡ್ರಾಮಾ ನಾಯಕ್ ಸರ್ ಕರ್ಕೊಂಡು ಹೋಗೋರು. ಕಲ್ಚರಲ್ ಸೆಕ್ರೆಟರಿ ನಾನು ಕ್ಲಾಸ್ ಟೀಚರ್ ಇವ್ರಿಗೆ ಫಸ್ಟ್ PUCಲಿ. ತುಂಬಾ ಸೈಲೆಂಟ್ ಆಗಿ ಬಂದು ಕೂತ್ಕೊಳ್ಳೋನು, ನೋಡಕ್ ತುಂಬಾ ಮುದ್ದಾಗಿ ಕೂಡ ಇದ್ದ. ಇವನ್ ಕೈಲಿ ಕೆಲವು ಮಿಮಿಕ್ರಿಗಳು, ಆಟಿಕೆಗಳನ್ನ ಯಾಕೆ ಮಾಡಿಸ್ಬಾರ್ದು ಅಂತಲೂ ಕೂಡ ಇದ್ದೆ. ನೋಡಿ, ಏನ್ ಖುಷಿ ಆದ್ ನೋಡಿ ಸರ್, ನೀವೆಲ್ಲೋ ಸ್ಟಾರ್ಟ್ ಮಾಡಿದಂತ ಜರ್ನಿ ಇವತ್ತು ಇಲ್ಲಿ ಬಂದು ನಿಂತಿದೆ. ಆಮೇಲೆ ನೆಗ್ಲೂರ್ ಸರ್ ನೆಲಮಂಗಲ ತಾಲೂಕೆ ಈ ಪ್ರಜಾವಾಣಿಗೆ ಬರೆಯೋರು. ಏನ್ ಸರ್, ನಾನ್ ದಿನಾ ಹೋಗೋದು ಇವ್ರ ಮನೆಗೆ. ಸರ್ ಸ್ಟೇಟ್ ಅವಾರ್ಡ್ ವಿನ್ನರ್ ಒಂದು ಆರ್ಟಿಕಲ್ ಬರೀರಿ ಸರ್. ಬೆಳಿಗ್ಗೆ ಟಿಂಗ್ ಟಾಂಗ್ ಬಂದೇನೋ ಅವನು. ಆಮೇಲೆ ಇವ್ರು ಶಿಫಾರಸು ಫೋಟೋ ಮಾಡಿಸ್ಕೊಂಡ್ ಬರೋ ಅಂದ್ರು. ನಾನ್ ಫುಲ್ಲು ಟೈ ಎಲ್ಲ ಕುತ್ಕೊಂಡು ಪ್ರೈಸಸ್ ಎಲ್ಲ ಇಟ್ಕೊಂಡು ಹಿಂಗ್ ನಿಂತ್ಕೊಂಡು ಒಂದು ಫೋಟೋ ಮಾಡಿಕೊಟ್ಟೆ. ಬರ್ಲೇ ಇಲ್ಲ ಸರ್, ಪೇಪರಲ್ಲಿ ಹೋಗಿ ಸರ್. ವಿಷಾದ ಇದೆ. ನಾನು ಸರ್ ಒಬ್ಬ ಗ್ರಾಮೀಣ ಪ್ರತಿಭೆ ಪತ್ರಿಕೆಯಲ್ಲಿ ಬಂದ್ರೆ ಒಳ್ಳೇದಾಮದ್ ನೋಡಿ ಸರ್. ಇನ್ನು
ಅತ್ಯಂತ ಆಕಾಶ ಎತ್ತರಕ್ಕೆ ಅವನ ಕೀರ್ತಿ ಬೆಳಿಲಿ ಅಂತೇಳಿ ಶುಭವನ್ನ ಹಾರೈಸ್ತಾನೆ ಗಣೇಶ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಬನ್ನಿ ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್, ಬನ್ನಿ ಪ್ಲೀಸ್. ರೈಟ್, ಎಚ್ ಎಂ ನಾಯಕ ಡೈಲಾಗ್ ಅಲ್ಲಿ ನೀವು ಪಂಟ್ರಂತೆ, ಅವಾಗ ಕಾಲೇಜ್ ಡೇಸ್ ಅಲ್ಲಿ ಅದೇ ಡ್ರಾಮಾ ಸರ್ ಮಾಡ್ತಿದ್ದೀನಿ ನಾನು. ನೆನಪಿದೆಯಾ? ಈಗ ಮಾತಾಡ್ಬೋದಾ, ಹೇಳ್ಬೋದಾ? ಸ್ವಲ್ಪ ಎಷ್ಟು ನೆನಪಿದೆಯೋ ಹೇಳಿ. ಹೌದಾ? ಈಗ ಪ್ಲೀಸ್. ಅಂದ್ರೆ ಇದು ಒಂದು 8 minutes ಪ್ಲೇ ಇದು. Okay, 1 ನಾನು minute. ಜಸ್ಟ್ 1 minute, Yeah, 1.5 please. minute ಮಾಡಿದೆ. ಶತ್ರುಗಳೆಲ್ಲ ಹೊಡೆದ್ಬಿಟ್ಟಿದ್ದಾರೆ ಹಾಳಂಪೆ. ಎಚ್ ಎಂ ನಾಯಕ ಮತ್ತು ತಿರುವೆಂಕಟ ನಿಂತಿರ್ತಾರೆ. ಸೊ ಅಲ್ಲಿವರೆಗೂ ಡಿಸ್ಕಷನ್ ಆಗಿರುತ್ತೆ ಇಬ್ರಲ್ಲೂ. ಒಂದ್ ಟೈಮಲ್ಲಿ ರತ್ನ ಚಿನ್ನ ಎಲ್ಲ ಮಾರ್ತಿದ್ದ ಈ ಹಂಪೆಯಲ್ಲಿ ಇವತ್ತು ಕಾಗೆ ಗೂಬೆಗಳೆಲ್ಲ ಕೂತ್ಕೊಂಡಿದ್ದಾವೆ ಅಂತ ಇವರಿಬ್ರು ಡಿಸ್ಕಷನ್ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಮುರಿದೋಗಿರೋ ನರಸಿಂಹನ ಇದ್ರದ್ದು ಉಗ್ರ ನರಸಿಂಹ ಇರ್ತಾನೆ. ಸೊ ತಿರುವೆಂಕಟನ್ ಜೊತೆ ಮಾತಾಡ್ತಾ ಉಗ್ರ ನರಸಿಂಹನ ಎಚ್ ಎಂ ನಾಯಕ ನೋಡ್ತಾರೆ ಡ್ರಾಮಾ ಪ್ಲೇ ಅಲ್ಲಿ. ಸೊ ನೋಡ್ಬಿಟ್ಟು ಹೇಗೆ ವಾಟ್ ಹಿ ಟೆಲ್ಸ್. Yes. ಓಕೆ, ಓ ನೀನೆಯೋ ಉಗ್ರ ನರಸಿಂಹ, ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಹಿರಣ್ಯ ಕಶುಪುವಿನ ಗರ್ಭ ಬಗೆದು ಆತನ ಕರುಳನ್ನು ಹಾರ ಮಾಡಿಕೊಂಡು ಹಾಕಿಕೊಂಡವರು ನೀನೆಯೋ. ಶತ್ರುಗಳು ನಿನ್ನ ಕೈ ಕಾಲುಗಳನ್ನು ತುಂಡರಿಸುವಾಗ ಎಲ್ಲಿ ಹೋಗಿತ್ತು ನಿನ್ನ ಉಗ್ರತನ? ಎಲ್ಲಿ ಹೋಗಿತ್ತು? ಹಾಗಿದ್ದರೂ ನೀನು ಉಗ್ರ ನರಸಿಂಹ. ಉಗ್ರ ನರಸಿಂಹ, ಉಗ್ರ ನರಸಿಂಹ. ರಣರಂಗದಲ್ಲಿ ಕನ್ನಡಿಗರ ಹಾಹಾಕಾರ, ಮುಂಡಗಳ ಚೆಂಡಾಟ, ಚಿಲ್ ಚಿಲ್ ಎಂದು ಆರುತ್ತಿರುವ ಕನ್ನಡಿಗರ ರಕ್ತ ನದಿಯಂತೆ ಹೋಗುತ್ತಿರುವ ರಕ್ತದಲ್ಲಿ ನಮ್ಮ ಕನ್ನಡಿಗರ ರುಂಡವು ತೇಲುತ್ತಿರುವುದನ್ನು ನೋಡಿ ಯಾವ ಕನ್ನಡಿಗ ತಾನೇ ಸುಮ್ಮನಿರುತ್ತಾನೆ ವೆಂಕಟ? ಯಾವ ಕನ್ನಡಿಗ ತಾನೇ ಶೋಕವನ್ನು ಪಡೆದ? ಭುವನೇಶ್ವರಿಯೇ, ನನ್ನನ್ನು ನೋಡಿ ನಗುತ್ತಿರುವೆಯಾ ತಾಯಿ? ನನ್ನನ್ನು ಅಣಕಿಸಿ ನಗುತ್ತಿರುವೆಯಾ? ನೀನೆಯೋ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ, ಹೆಚ್ಚಮ ಎಂದು ನಗುತ್ತಿರುವೆಯಾ? ಇನ್ನೇಕೆ ಬಿರುದು? ರಾಷ್ಟ್ರವೀರನೆಂಬ ಬಿರುದು ನನಗೇಕೆ ವೆಂಕಟ, ನನಗೇಕೆ? ತಾಯಿ ಭುವನೇಶ್ವರಿ, ಕನ್ನಡಿಗನ ನರ ನಾಡಿಗಳಲ್ಲಿ ಹರಿಯುತ್ತಿರುವ ಭುವನೇಶ್ವರಿಯ ರಕ್ತದ ಮೇಲಾಣೆ ಮಾಡುತ್ತಿದ್ದೇನೆ. ಮುಂದಿನ ಜನ್ಮದಲ್ಲಿ